ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇನ್ನು ಹಿಂದಿನ ದಿನ ಮದುವೆ ವ್ಲಾಗ್ ನೋಡಿದ್ರಿ. ಹಿಂದಿನ ದಿನ ಎಲ್ಲ ಮದುವೆ ಮುಗಿಸ್ಕೊಂಡು ಬರ್ತಿದ್ದಂಗೆ ಮಕ್ಕಳು ಬೆಳಗ್ಗೆನೇ ಹೊರಡ್ತಾ ಇದ್ದಾರೆ. ಇರೋ ಮಧ್ಯಾಹ್ನ ಹೋಗೋರಂತೆ ಅಂತಂದರೆ ಇಲ್ಲ ಅಕ್ಕ, ಇನ್ನೂ ಕಾರ್ಡೆಲ್ಲ ಎಲ್ಲ ಕಡೆ ಕೊಡಬೇಕು, ಅದರಿಂದ ಟೈಮ್ ಆಗಿಬಿಡುತ್ತೆ ಅಂತ ಲಗೇಜ್ ಒಂದಷ್ಟು ಇದ್ವು. ಎಲ್ಲ ಶಾಪಿಂಗ್ ಅದು ಇದು ಅಂತೆಲ್ಲ ಮಾಡಿ ಇವಾಗ ಹೊರಡ್ತಾ ಇದ್ದಾರೆ. ಟ್ರೈನ್ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಓಕೆ ಬಾಯ್. ಅಯ್ಯೋ ಕತೆ. ಲಗೇಜ್ ಬರೋದೇ ಆಗೋಗ್ಬಿಟ್ಟಿದೆ. ಸೂಟು ನೋಡಲೇ ಇಲ್ಲ, ಇದರಲ್ಲೇ ಏನಿರೋದು ಈ ಬ್ಯಾಗಲ್ಲಿ, ಈ ಬ್ಯಾಗಲ್ಲಿ. ಇದು ಬಟ್ಟೆ, ಇದು ಸೂಟ್. ಅದೇ ಅದೇ ಅನ್ಕೊಂಡೆ, ಇದೇನಿದು ಎಲ್ಲರಿಗೂ ಹೇಳೋನೆ. ಅಂಕಲ್ಗೆ ಕೊಟ್ಟಿಲ್ಲ, ಅದಕ್ಕೆ ಕೊಡೋಕೆ ಹೋಯ್ತಾರೆ. ಹೇಳ್ಬೇಕು, ಮಿಸ್ ಮಾಡಬೇಡಿ ಅಂಕಲ್. ಮಿಸ್ ಮಾಡಂಗಿಲ್ಲ, 3 ದಿವಸ ಮುಂಚೆ ಬರ್ಬೇಕು. ಏನು ಹೇಳ್ದೆ ತಾನೆ, ಮನೆಗೆ ಬಂದು ಹೇಳ್ದೆ ತಾನೆ. ಹೇಳ್ಬೇಕಾ, ಮನೆಯವ್ರಿಗೆ ಹೇಳ್ಬೇಕು ನನಗಿದೆ. ಏನು ಮಾಡಲಿ, ಅವ್ನು ಏನು ಅಂತ ಗೊತ್ತಿಲ್ಲ. ಈಗ ಯಶವಂತ ಪ್ರಕಾಶ್ ತಿಂಗಾರ ನಾನು. ಹೌದಾ, ಬುಕ್ ಮಾಡಿಬಿಟ್ಟೆ. ಕ್ಯಾನ್ಸಲ್ ಮಾಡಿ ಅಂತಿರ್ತಾನೆ. 9:20 ಹೊರಡೋದು, ಹೋಗ್ಬೋದು ಬಿಡು. ಹಿಂಗೆ ಹೋಗ್ಬಿಡ್ತಾನೆ ಅವನು. ಹಿಂಗೆ ಹೋದ್ರೆ ಹತ್ರ ಆಗುತ್ತೆ. ಈ ಕಡೆ ಗೋವರ್ಧನ್ ಸೈಡ್ ಹೋಗ್ಬೇಕು. ಪಾಪ ಬಾಯ್ ಬಾಯ್. ಹಾಂ, ಓಕೆ. ಇನ್ನು ಮಕ್ಕಳು ಹೊರಟರು. ಏನಂದರೆ ಯಾರೋ ಕಮೆಂಟ್ ಮಾಡಿದರು ನಿನ್ನೆ ವ್ಲಾಗಲ್ಲಿ, ನಿನ್ನೆ ವ್ಲಾಗಲ್ಲ, ಸಾರಿ ಮೊನ್ನೆ ವ್ಲಾಗಲ್ಲಿ ಇನ್ವಿಟೇಷನ್ ಕಾರ್ಡು ದರ್ಶನಂಗೆ ಕೊಡಬೇಕಾದ್ರೆ ಯಾರೋ ಮನೆ ಯಜಮಾನನೇ ಇಲ್ದಂಗೆ ಇನ್ವಿಟೇಷನ್ ಕಾರ್ಡ್ ಕೊಡ್ತಾಯಿದ್ದಾರೆ ಅಂತ ಹೇಳಿ. ಸೊ ಇನ್ವಿಟೇಷನ್ ಏನು ಮನೆ ಯಜಮಾನ ಇಲ್ದಂಗೆ ಏನು ಇನ್ವಿಟೇಷನ್ ಕಾರ್ಡ್ ಕೊಡ್ತಾ ಇರಲಿಲ್ಲ. ಅದು ಆ್ಯಕ್ಚುಲಿ ಸೋಮ್ ಬಂದ ಮೇಲೇ ಕೊಡಬೇಕು ಅನ್ನೋ ಪ್ಲ್ಯಾನ್ ಇದ್ದಿದ್ದು. ಆದರೆ ವ್ಯೂವರ್ಸ್ಗೆಲ್ಲ ತೋರಿಸ್ಬೇಕಾಗಿತ್ತಲ್ಲ ಅದನ್ನು. ಆ್ಯಂಡ್ ಅವನು ಇನ್ವೈಟ್ ಮಾಡಬೇಕಕ್ಕ ಅಂತ ಹೇಳ್ತಿದ್ದ ಅಂದ್ಬಿಟ್ಟು ನಾನು ಅದ್ರ ಮೂಲಕ ಅದನ್ನು ತೋರಿಸಿದಷ್ಟೇನೆ. ಇಲ್ಲಾಂದರೆ ಸೋಮ್ಗೇನು ಕೊಡಬೇಕು ಅನ್ನೋದೇನಿಲ್ಲ. ಯಾರನ್ನೂ ಮನೆ ಯಜಮಾನನೇ ನಮ್ಮ ಕಡೆ ಫಸ್ಟು ಮೇನ್ ಪ್ರಿಫರೆನ್ಸ್. ಇವಾಗ ನನಗೆ ಫೋನ್ ಮಾಡಿ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಸೋಮ್ಗೆ ಫಸ್ಟು ಫೋನ್ ಮಾಡಿಬಿಟ್ಟು ಹೇಳೋದು. ನಮ್ಮ ಕಡೆ ಹಂಗೆ ಫಸ್ಟ್ ಮನೆ ಯಜಮಾನಿಗೆ ಪ್ರಿಫರೆನ್ಸ್ ಕೊಡೋದು. ಆದರೆ ವೀಡಿಯೋ ಇದ್ದಿದ್ದರಿಂದ ವೀಡಿಯೋದಲ್ಲಿ ಹೇಳಬೇಕು ಅಂತ ಹೇಳ್ಬಿಟ್ಟು ಆ ಥರ ಇದು ಮಾಡಿದ್ದು. ತಪ್ಪು ತಿಳ್ಕೊಬೇಡಿ ನೀವು. ಅಂದರೆ ನಿಮಗೆ ಎಲ್ಲ ಗೊತ್ತಿರೋದು, ನಮಗೇನು ಗೊತ್ತಿಲ್ಲ ಅನ್ನೋ ಥರ ಈ ಥರ ವಿಚಾರಗಳು ಕೆಲವೊಂದು ನಮಗೂ ಗೊತ್ತಿದೆ. ನಾವು ಅದನ್ನು ಫಾಲೋ ಮಾಡೇ ಮಾಡ್ತೀವಿ. ಇವು ನೋಡಿದ್ರೆ ನೋಡ್ಬೇಕಾರೆ ಇವಾಗ ಮರ್ತ್ಬಿಟ್ಟೆ ಅಂದ್ಬಿಟ್ಟು ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ. ಆ್ಯಂಡ್ ಜೊತೆಗೆ ಇನ್ನೊಂದು ಸ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಬ್ಯಾಡ್ ನ್ಯೂಸು. ಬೆಳಗ್ಗೆನೇ ಮಕ್ಕಳು ಹೊರಡೋ ಟೈಮ್ಲಿ ಏನು ಅಂತ ಈ ವಿಡಿಯೋ ಕೊನೆಯಲ್ಲಿ ನಾನು ಹೇಳ್ತೀನಿ. ಸೋಮ್ ಕೂಡ ಬ್ಯಾಗ್ ಪ್ಯಾಕ್ ಮಾಡ್ಕೊತಾ ಇದ್ರು. ಅವ್ರ ಜೊತೆನೇ ಹೊರಡ್ತಾಯಿದ್ರು. ಏನೋ ಒಂದು ಬ್ಯಾಡ್ ನ್ಯೂಸ್ ಬಂತು ಸೋಮ್ಗೆ, ಅದಕ್ಕೋಸ್ಕರನೇ ಜೊತೆಯಲ್ಲಿ ಅವರು ಹೊರಡ್ತಾಯಿದ್ರು, ಇವರು ಹೊರಟರು ಕೂಡ. ಹೇಳ್ತೀನಿ ಆಮೇಲೆ. ಇದೊಂದು ನಿಮಗೆ ಏನು ಕ್ಲಿಯರ್ ಮಾಡಬೇಕಾಯ್ತು, ಅದು ಕಮೆಂಟ್ ಮಾಡಿದ್ರಲ್ಲ ಹಿಂಗೆ. ಅದಕ್ಕೊಂದಷ್ಟು ಜನ ಲೈಕ್ ಮಾಡ್ತಾರೆ, ಒಂದು 5-6 ಜನ ಲೈಕ್ ಬೇರೆ ಮಾಡಿಬಿಡ್ತಾರೆ. ಅದು ಬೇಜಾರು ಮಾಡಿಬಿಡೋದು ನನಗೆ. ಕಮೆಂಟ್ ಮಾಡೋದು ಓಕೆ, ಅದಕ್ಕೆ ಲೈಕ್ ಮಾಡಿಬಿಡ್ತಾರಲ್ಲ, ಅದು ಅವಾಗ ಬೇಜಾರು ಅಂತ ಅನ್ನಿಸ್ಬಿಡುತ್ತೆ. ಓಕೆ, ನಾನು ಇವಾಗ ಬ್ರೇಕ್ಫಾಸ್ಟಿಗೆ ಹುಡುಗರಿಗೆ ಹೇಳಿದೆ, ಬ್ರೇಕ್ಫಾಸ್ಟ್ ಏನಾರು ಮಾಡ್ಬೇಕೇನ್ರಪ್ಪ ಅಂತ ಹೇಳಿ. ಇನ್ನು ನೈಟ್ ಮಲ್ಗೋದು ನಾವು 2 ಗಂಟೆ ಆಗಿಬಿಟ್ಟಿತ್ತು. ಬೇರೆ ಎಲ್ಲ ಇದು ಮಾಡಿಕೊಂಡು ಖುಷಿಗೆ ಊಟ ಮಾಡಿಸಿ ಎಲ್ಲ. ಅದರಿಂದ ಸ್ವಲ್ಪ ಬೆಳಗ್ಗೆ ಲೇಟಾಗಿ ಎದ್ದೇಳ್ತೀನಿ. ಮತ್ತು ರಜಾ ಕೂಡ ಇತ್ತು ಇವತ್ತಿನ ದಿನ. ಏನು ಓಟ ಹಾಕೋದಿತ್ತಲ್ವ, ರಜಾ ಇತ್ತು. ಅದರಿಂದ ಲೇಟಾಗಿ ಎದ್ದೇಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹುಡುಗರಿಗೆ ಮಧ್ಯಾಹ್ನ ಹೋಗೋರಂತೆ ಕಂಡ್ರು ಅಂತಂದರೆ ಇಲ್ಲ ಹೊರಡ್ತೀವಿ ಅಂದ್ಬಿಟ್ಟು 8 ಗಂಟೆ ಅಷ್ಟಕ್ಕೆ ಎದ್ಬಿಟ್ಟು ಅವ್ರು ರೆಡಿ ಆಗ್ತಾಯಿದ್ರು. ಅದಕ್ಕೋಸ್ಕರ ಬೇಡಕ್ಕ ತಿಂಡಿ ಏನು ಅಂತ ಅಂದ್ಕೊಂಡ್ವಿ ಅಂತ ಭುವನಂದ. ಸರಿ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಇನ್ನೂ ಅವರು ಹೊರಟರು. ನಾನು ತಿಂಡಿ ಬ್ರೇಕ್ಫಾಸ್ಟ್ ಏನು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿಕೊಂಡು ಒಂದು ಸ್ವಲ್ಪ ಉದ್ದಿಟ್ಟು ಮಾಡಿಕೊಂಡು ತಿಂದ್ಬಿಟ್ಟೆ. ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ನಾನು ವ್ಲಾಗು ಕಂಟಿನ್ಯೂ ಮಾಡಿದ್ದು. ಅವತ್ತೆಲ್ಲ ಒಂಥರ ಬೇಜಾರಿನ ದಿನ, ನಾನು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಡೇ ಮತ್ತೆ ಸೋಮ್ಗೆ ಲಂಚ್ ಬಾಕ್ಸ್ ಕಟ್ಟಬೇಕಾಯಿತು. ಸೋಮ್ ಸಂಜೆ ಅಷ್ಟರಲ್ಲಿ ಬಂದರು.
ಬಂದಮೇಲೆ ಅವ್ರಿಗೆ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಇವತ್ತು ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಮಾಡ್ತಾಯಿರೋದು, ಏನೂ ರುಬ್ಬಿಲ್ಲ ಮಾಡಿಲ್ಲ, ಸಿಂಪಲಾಗಿ ಮಾಡ್ತಾಯಿರೋದು. ಜಿಂಜರ್ ಗಾರ್ಲಿಕ್ ಪೇಸ್ಟು, ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು, ಹಸಿಮೆಣ್ಸಿಕಾಯಿ, ಕರಿಬೇವು ಸೊಪ್ಪು ಅದೆಲ್ಲ ಒಗ್ಗರಣೆ ಕೊಟ್ಬಿಟ್ಟು, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ. ಫಸ್ಟಿಗೆ ಪನ್ನೀರನ್ನ ಎಣ್ಣೆನಲ್ಲೇ ಈ ಥರ ಫ್ರೈ ಮಾಡಿಕೊಂಡು ತೆಗೆದು ಇಟ್ಕೊಂಡಿದ್ದೆ. ಆವಾಗ ಪನ್ನೀರು ಒಡೆಯಲ್ಲ, ಅದಕ್ಕೋಸ್ಕರ ಈ ರೀತಿ ಫ್ರೈ ಮಾಡಿಟ್ಕೊಂಡೆ. ಆಮೇಲೆ ಟೊಮೊಟೊನೂ ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು, ಆಮೇಲೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿದೆ. ಮೊಸರು ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ಅರಿಶಿನೂ ಕೂಡ ಹಾಕಿದ್ದೀನಿ. ಅದೆಲ್ಲ ಹಾಕ್ಬಿಟ್ಟು ಪನ್ನೀರ್ ಹಾಕಿ ಹಾಗೆ ಬಾಡಿಸ್ತಾ ಇದ್ದೀನಿ. ಇದು ದೋಸೆ ಜೊತೆಗೆ ಮಾಡ್ತಾಯಿದ್ದೀನಿ. ಇನ್ನೊಂದು ದೋಸೆ ಇಟ್ಟಿತ್ತು ಮನೆಯಲ್ಲಿ ಸ್ವಲ್ಪ, ಸೊ ಆದ್ದರಿಂದ ದೋಸೆಗೆ ಚೆನ್ನಾಗಿರುತ್ತೆ ಬಿಡು. ಚಪಾತಿಗೆ, ಪುರಿಗೆ ಆ ಥರ ಎಲ್ಲ ಚೆನ್ನಾಗಿರುತ್ತೆ, ಪರೋಟ ಆ ಥರ ಎಲ್ಲ. ಆದರೆ ನಾನು ದೋಸೆಗೆ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಸ್ವಲ್ಪ ಈ ರೈಸ್ ಐಟಮ್ ಎಲ್ಲ ತಿನ್ನೋಕ್ಕಾಗಲ್ಲ. ಚಪಾತಿ ಮಾಡಿದ್ರೂ ಕೂಡ ತುಂಬಾ ದಾಹ ಆಗ್ತಾ ಇರುತ್ತೆ. ಅದಕ್ಕೆ ಏನು ಹೇಳ್ತಾರೆ, ಆದಷ್ಟು ನಿಖಿತ ಇಡ್ಲಿ ದೋಸೆ ಆ ಥರ ಮಾಡಿಬಿಡು ಬೆಸ್ಟು, ನನಗೆ ಆಗಲ್ಲ ನಿಖಿತ, ತುಂಬ ದಾಹ ಆಗ್ತಾರೆ. ಅವರು ಆಫೀಸಲ್ಲಿ AC ನಲ್ಲಿರ್ತಾರೆ, ಆದ್ರೂ ಕೂಡ ತುಂಬಾ ಒಂಥರ ಸುಸ್ತು ದಾಹ ಥರ ಫೀಲ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಆದಷ್ಟು ಏನು ಮಾಡ್ತೀನಿ, ನಾನು ರೈಸ್ ಐಟಮು ಈ ಥರ ದೋಸೆ ಇಡ್ಲಿ ಆ ಥರ ಮಾಡಿಬಿಡ್ತಾಯಿದ್ದೀನಿ. ಇನ್ನು ಏನು ಮಾಡಿದೆ ಗೊತ್ತಾ, ಇವಾಗ ದೋಸೆ ಮಾಡಿದ್ದೆ ಅಲ್ವಾ, ಅದೇ ಗ್ರೇವಿ ಇತ್ತು. ಇದು ಹೆಂಗೆ ಅಂತಂದರೆ ಪನ್ನೀರ್ ಪಲಾವ್ ಥರನೂ ಆಗಬೇಕು, ಜೊತೆಗೆ ಪನ್ನೀರ್ ಗ್ರೇವಿ ಥರನೂ ಆಗಬೇಕು ಇದ್ರ ಜೊತೆಗೆ ಅನ್ನೋ ಥರ 2 ಥರನೂ ಮಾಡಿದ್ದು ನಾನು. ಇವಾಗ ದೋಸೆ ಹಾಕಿ ಕೊಟ್ಬಿಡ್ತಾಯಿದ್ದೀನಿ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸೋಮ ಹೇಳ್ತಾಯಿದ್ರು ಡಿಫ್ರೆಂಟಾಗಿ ಇದೆ ಅಂತ. ನಾನು ಯಾವಾಗಲೇ ಆಗಲಿ ಮಾಡಬೇಕಾದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿರ್ತೀನಿ. ನಾನು ಮಾಡೋ ಅಡುಗೆಗಳಲ್ಲೇ ಸ್ವಲ್ಪ ಬೇರೆ ಥರ ಚೇಂಜ್ ಮಾಡ್ತೀನಿ ಅಷ್ಟೇ. ಒಂದೇ ಥರ ಮಾಡಿದ್ರೆ ಅದೇ ಟೇಸ್ಟು ತಿಂದು ಬೋರ್ ಆಗಿಬಿಡುತ್ತಲ್ವ. ಅದನ್ನೇ ಸ್ವಲ್ಪ ಬೇರೆ ಥರ ಮಾಡ್ತು ಅಂತಂದರೆ ಸರಿ ಹೋಗುತ್ತೆ. ಈಗ ನಾರ್ಮಲಿ ಪನ್ನೀರ್ ಗ್ರೇವಿ ಅಂದಾಗ ನಾನು ಟೊಮೊಟೊ, ಗೋಡಂಬಿ ಅದೆಲ್ಲನೂ ರುಬ್ಬಿಟ್ಟು ಮಾಡ್ತಾಯಿದ್ದೆ. ಇವತ್ತು ರುಬ್ಬೇನೂ ಮಾಡಲಿಲ್ಲ, ಗೋಡಂಬಿನೂ ಹಾಕಲಿಲ್ಲ, ಮೊಸರು ಹಾಕ್ತೆ ಅಷ್ಟೇನೆ. ಸ್ವಲ್ಪ ಡಿಫ್ರೆಂಟಾಗಿ ಇದು ರೈಸು ಎಲ್ಲನೂ ಚೆನ್ನಾಗಿ ಇರುತ್ತೆ. ಇವಾಗ ರೈಸ್ ಕಲಿಸ್ಬಿಟ್ಟು ಇವಾಗ ಪನ್ನೀರ್ ಪಲಾವ್ ಥರ ಲಂಚ್ ಬಾಕ್ಸಿಗೆ ಕಟ್ಬಿಡ್ತಾಯಿದ್ದೀನಿ. ಇನ್ನು ದೋಸೆನ ನಾನು ಇದಕ್ಕೆ ಕೊಡ್ತಾಯಿದ್ದೀನಿ. ಅದು ಬಿಟ್ಟರೆ ಇನ್ನು ಫ್ರೂಟ್ಸ್ಗಳಂತೂ ನಾನು ಹೇಳ್ತಾ ಇರ್ತೀನಿ ಎನಿ ಟೈಮ್ ನಮ್ಮ ಮನೆಯಲ್ಲಿ. ಇವಾಗಂತೂ ವಾಟರ್ ಮೆಲನ್ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇರ್ತೀನಿ. ವಾಟರ್ ಮೆಲನ್ ತಿನ್ನೋದಕ್ಕೆ ಕೊಡ್ತೀನಿ, ಇಲ್ಲಾಂತಂದರೆ ಲಂಚ್ ಬಾಕ್ಸಿಗೆ ಕಟ್ಬಿಡ್ತೀನಿ, ಫ್ರಿಜ್ಜಿಂದ ತೆಗ್ದಿಟ್ಬಿಟ್ಟು. ಹೀಗೇನಾದರೂ ಒಂದು ಮಾಡಿ ಕೊಟ್ಬಿಡ್ತೀನಿ. ನಾನು ಸೋಮ್ಗೆ ಲಂಚ್ ಬಾಕ್ಸ್ ಕಟ್ಬಿಟ್ಟು ಒಂದು ಸ್ವಲ್ಪ ಗ್ಯಾಸ್ ಮುಂದೆ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಎಷ್ಟು ಬೆವರ್ತಾ ಇರ್ತೀನಿ ಗೊತ್ತಾ. ನಾನು ಮೊದಲೇ ಬೆವರ್ತೀನಿ, ತುಂಬಾ ಬೆವರ್ತೀನಿ ನಾನು. ಅಂಥದ್ರಲ್ಲಿ ಗ್ಯಾಸ್ ಮುಂದೆ ನಿಂತ್ಕೊಂಡೋಗಿ ಇನ್ನೂ ಬೆವರು ಹರಿತಾ ಇರುತ್ತೆ ಹೆಂಗೇನೆ. ನಾನು ಅದೇನ್ಕೊಂತೀನಿ, ಯಪ್ಪ ನಮಗೆ ಹಿಂಗೆ ಅನ್ಸರೆ ಈ ದೊಡ್ಡ ಹೋಟೆಲ್ಗಳಲ್ಲಿ ಮತ್ತು ಈ ಮದುವೆ ಮನೆ ಅಡುಗೆ ಮಾಡಬೇಕಾದ್ರೆ ಇನ್ನೆಷ್ಟು ಅವ್ರುಗಳು ಬೆವರ್ಬೋದು ಅಲ್ವಾ. ನಾನು ಮತ್ತು ನಮ್ಮ ನಗ್ಮ ಮನೆ ಕೆಲಸ ಮಾತಾಡ್ಕೋತಾ ಇರ್ತೀವಿ ನಾವಿಬ್ರು ಅಲ್ವಾ, ಎಷ್ಟು ಬೆವರ್ತೀವಲ್ವ. ಒಂದು ಚಪಾತಿ ಬೇಯಿಸ್ಬೇಕು ಅಂತಂದರೆ ಎಷ್ಟು ಬೆವ್ರು ಕಿತ್ಕೊತಾ ಇರುತ್ತೆ. ಸೊ ಹಿಂಗಿರುವಾಗ ಹೆಂಗೆ ದೊಡ್ಡ ಅಡುಗೆಗಳು ಮಾಡುವಾಗ ಅಂತ ಅಂದ್ಕೊತಾ ಇರ್ತೀವಿ. ಇನ್ನು ಲಂಚ್ ಬಾಕ್ಸ್ ರೆಡಿ ಆಯಿತು. ಲೈಟಾಗಿ ಒಂದು ಪನ್ನೀರ್ ಪಲಾವ್ ಥರನೂ ರೆಡಿ ಆಯಿತು. ಇದೆಲ್ಲ ಆಯಿತು. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ. ಇವಾಗ ನಗ್ಮ ಮನೆ ಕ್ಲೀನ್ ಮಾಡ್ತಾ ಇರೋದ್ಬಿಟ್ಟು ಡೀಪಾಗಿ ನಗ್ಮಗೆ ನಾವು ಯಾವ ಕೆಲಸನೂ ಬಿಡೋದಿಲ್ಲ. ಯಾಕೆ ಅಂತಂದರೆ ಕೆಲವೊಂದು ಗ್ಲಾಸ್ ಒರೆಸೋದಾಗಲಿ, ಕೆಲವೊಂದು ಎಲ್ಲನೂ ಬಟ್ಟೆ ವಾರ್ಡ್ರೋಬಲ್ ಬಟ್ಟೆ ಫೋಲ್ಡ್ ಮಾಡಿಟ್ರೆ ಜೋಡಿಸೋದಾಗಲಿ, ಇನ್ನು ಕೆಲವೊಂದು ಕೆಲಸಗಳೆಲ್ಲ ನಾವೇ ಮಾಡ್ಕೊತೀವಿ. ನಗ್ಮಗೇನು ಹೇಳೋದಕ್ಕೆ ಹೋಗೋದಿಲ್ಲ. ಜೊತೆಗೆ ಇದು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡೋದು ಅಷ್ಟೇ ಕೂಡ ನಾನೇ ಚೇಂಜ್ ಮಾಡೋದು. ನಗ್ಮ ದಿಮ್ ಕವರ್ ಎಲ್ಲ ಹಾಕ್ಕೊಟ್ರೆ ನಾನು ಎಲ್ಲ ಇದು ಮಾಡ್ತೀವಿ. ಒಟ್ಟಿನಲ್ಲಿ ಹೆಂಗಾಗುತ್ತೆ ಹಂಗೆ ಒಟ್ಟಿನಲ್ಲಿ ನನ್ನ ಏನೋ ಒಂದು ಏನಂತಾರೆ ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ್ ಏನಂತಾರೆ ಆ ಥರ ಇರೋದು ನಗ್ಮ ಅಷ್ಟೇ. ಸೊ ಹೀಗೆ ನಾನು ಎಲ್ಲ ಪಟ ಅಂತೆಲ್ಲ ಮನೆಯೆಲ್ಲ ಒದ್ರುಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಂದೆ. ಯಾಕೆ ಅಂತಂದರೆ ಇನ್ನು ನನಗೂ ತುಂಬಾ ಕೆಲಸಗಳಿದ್ದಾವೆ. ಮದುವೆ ಸ್ವಲ್ಪ ದಿನವೇ ಇದ್ದಿದ್ದರಿಂದ ನಾನು ಶಾಪಿಂಗ್ ಎಲ್ಲ ಮಾಡಬೇಕಾಗಿತ್ತು. ಆದ್ದರಿಂದ ಸ್ವಲ್ಪ ಎಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ನಾನು ಮಧ್ಯಾಹ್ನ ಆಯಿತು ಅಂತಂದರೆ ನನ್ನದೇ ಆದ ಕೆಲಸಗಳಿರ್ತಾವಲ್ಲ, ಅಲ್ಲಿಗೆ ಹೋಗೋ ಥರ ಪ್ಲ್ಯಾನ್ಗಳಿದ್ವು. ಅದಕ್ಕೋಸ್ಕರ ನಾನು ಅಲ್ಲಿಂದಲೇ ಎಲ್ಲನೂ ಕೆಲಸ ಮಾಡ್ಕೊಂಡೆ. ನಗ್ಮ ಎಲ್ಲ ಕೆಲಸ ಮಾಡಿಬಿಟ್ಟು ಹೊರಟ್ಬಿಟ್ರೆ ನಾನು ಆಮೇಲೆ ನನ್ನ ಮುಂದಿನ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತಾಯಿತ್ತಲ್ವ. ಆದ್ದರಿಂದ ಇನ್ನು ರಕ್ಷಿತ್ ಏನಾದರೂ ಖುಷಿಮಾನ ನೋಡ್ಕೊಂಡು ಮನೇಲಿರೋ ಥರ ಆಗಲಿ, ಇಲ್ಲ ಅಂತಂದರೆ ಖುಷಿಮಾನ ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂದರೆ ಮೊನ್ನೆನೇ ರೀಸೆಂಟಾಗಿ ಕರ್ಕೊಂಡೋಗ್ಬಿಟ್ಟು ಸಿಕ್ಕಾಬಿಟ್ಟೆ ಯಾಕೆ ಕರ್ಕೊಬಂದ್ವಿ, ಆ ಬಿಸಿಲಲ್ಲಿ ಏನೋ ಥರ ಫೀಲ್ ಆಗಿಬಿಟ್ಟಿತ್ತು. ಆದ್ದರಿಂದ ಇವಾಗ ನಾನು ರಕ್ಷಿತಿಗೆ ಹೇಳ್ತಾ ಇರ್ತೀನಿ, ಅವಳು ಇಲ್ಲ ರಕ್ಷಿತ್ ಕರ್ಕೊಳೋಕ್ಕಾಗಲ್ಲ, ನೀನು ಆರಾಮಾಗಿ ಖುಷಿನ ನೋಡ್ಕೊಂಡು ಮನೆಯಲ್ಲೇ ಇರು ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ನಾನು ಮನೆಯಲ್ಲೇ ಇರೋದು ಬೆಸ್ಟು ಮಕ್ಕಳು ಈ ಟೈಮ್ನಲ್ಲಿ ಅಂತ.
ಇನ್ನು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಏನು ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೆ. ಹಿಂಗೋ ಪನ್ನೀರ್ ಪಲಾವ್ ಥರ ಮಾಡ್ಬಿಟ್ಟು ಸೋಮ್ಗೆ ಮಾತ್ರ ಕಟ್ಟಿ ಲಂಚ್ ಬಾಕ್ಸ್ ಕಳಿಸ್ದೆ. ನನಗೆ ಏನಾದ್ರು ಅಡುಗೆ ಮಾಡ್ಕೊಬೇಕಾಗಿತ್ತು. ಅದಕ್ಕೇನೆ ಏನು ಮಾಡ್ಕೊಳ್ಳೋಣ ಅನ್ಕೊತಾ ಇದ್ದೆ. ಸರಿ ಪುಳಿಯೋಗರೆ ಇತ್ತು. ನಾನು ಲಾಸ್ಟ್ ಟೈಮ್ ಪುಳಿಯೋಗರೆ ಭದ್ರಾವತಿಯಿಂದನೇ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೆ. ಅದನ್ನ ಹಾಗೆ ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀನಿ. ಯಾವಾಗ ಬೇಕು ನನಗೆ ಪುಳಿಯೋಗರೆ ರೈಸ್ ಮಾಡಿಕೊಂಡು ಕಡಲೆ ಬೀಜ ಫ್ರೆಶ್ಶಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಮಾಡ್ಕೊತೀನಿ. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಅದಕ್ಕೆ ಹೇಳ್ತಾ ಇದ್ದೆ ಈ ಸರಿ ದರ್ಶನ್ ಬಂದಾಗ, ದರ್ಶನ್ ನನಗೆ ಮತ್ತೆ ಪುಳಿಯೋಗರೆ ಗೊಜ್ಜು ಬೇಕು, ಖಾಲಿ ಆಯಿತು ಕಣೋ, ತುಂಬ ಚೆನ್ನಾಗಿತ್ತು, ನಂಗೆ ಅದೇ ಥರ ಗೊಜ್ಜು ಮಾಡಿಸಿಕೊಡು. ಅದೇ ಅಂದರೆ ಅವ್ನು ಕೆಲಸ ಮಾಡ್ತಾನಲ್ಲ ಆ ಭಟ್ರ ಕೈಲಿ ಮಾಡಿಸಿಸ್ಕೊಡ್ತಾನೆ. ಆದ್ದರಿಂದ ಹೇಳ್ತಾ ಇದ್ದೆ ನನಗೆ ಮಾಡಿಸಿಸ್ಕೊಡು ದರ್ಶು ಅಂತ ಹೇಳ್ತಾ ಇದ್ದೆ. ಸೊ ಇಷ್ಟೇ ಗೊಜ್ಜು, ನನಗೆ ಎಷ್ಟು ಬೇಕಷ್ಟು. ರಕ್ಷಿತಿಗೆ ಬೇಕಂತ ಕೇಳಿದೆ. ಅವನಿಗೂ ಅದು ಫೇವ್ರೆಟು ಪುಳಿಯೋಗರೆ. ಸೊ ಆದ್ದರಿಂದ ಕೇಳ್ಕೊಂಡು ಮಾಡಿಕೊಂಡು ಎಷ್ಟು ಬೇಕಷ್ಟು ರೈಸ್ ಹಾಕ್ಕೊಂಡು. ಕುಶಿಮ ತಿನ್ನಲ್ಲ ಪುಳಿಯೋಗರೆ, ಏನು ಅಂತ ಗೊತ್ತಿಲ್ಲ, ಸ್ವಲ್ಪ ಲೈಟಾಗಿ ತಿಂತಾಳಷ್ಟೇ, ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ. ಸೊ ಮಾಡಿಕೊಂಡು ಪುಳಿಯೋಗರೆ ಮಾಡಿಕೊಂಡು ತಿಂದ್ಬಿಟ್ಟು ಒಂದು ಸ್ವಲ್ಪ ಮತ್ತೆ ಕುಶಿಮ ಆ ಕುಷನ್ಗಳನ್ನೆಲ್ಲ ಎಳೆದು ಮಾಡಿ ಬಿಸಾಕಿರ್ತಾಳೆ. ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು, ಅಂದರೆ ಮನೆ ಅವಳು ಮಲ್ಕೊಂಡಿದ್ಲು, ಅಷ್ಟಕ್ಕೆ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಅಲ್ಲಿಂದ ಅಲ್ಲೇ ಕ್ಲೀನ್ ಮಾಡ್ಕೊಂಡ್ರೆ ಮನೆಯೂ ಕೂಡ ನೀಟಾಗಿರುತ್ತಲ್ವ. ಸೊ ಆದ್ದರಿಂದ ಎಲ್ಲನೂ ಒದ್ರಿ ಮಾಡಿ ಎಲ್ಲ ಕ್ಲೀನ್ ಆಗಿತ್ತು ಆಲ್ರೆಡಿ. ಸೊ ಇನ್ನೊಂದು ಸರಿ ಎಲ್ಲ ಒದ್ರಿ ಮತ್ತು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟೆ. ಮತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂಥರ ಬೇಜಾರಿನ ದಿನ ಅಂತಲೇ ಹೇಳ್ತೀನಿ 2 ದಿನದಿಂದ. ಯಾಕಪ್ಪ ಅಂತಂದರೆ ಈ ಒಂದು ಏನು ಖುಷಿ ವಿಚಾರ ಅಂದರೆ ದರ್ಶನ್ ಮದುವೆ, ಅವನು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬಂದಿದ್ರು, ಮದುವೆ ಎಲ್ಲ ಆಯಿತು. ಹಾಗೇ ಜೊತೆಯಲ್ಲಿ ಇವಾಗ ನಾವು ಶಾಪಿಂಗು ಅದು ಇದು ಅಂತ ಎಲ್ಲ ಇದಾಗ್ಬಿಟ್ಟಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಬೇಜಾರಾಗೋ ವಿಚಾರ ಏನಪ್ಪ ಅಂತಂದರೆ ಕರೆಕ್ಟಾಗಿ ಸೋಮವಾರ ಸೋದ್ರ ಮಾವ ತೀರೋಗ್ಬಿಟ್ರು. ಸೋದ್ರ ಮಾವ ಅಂತಂದರೆ ಇವಾಗ ಊರಿನಲ್ಲಿ ನಾನು ಊರಿಗೆ ಹೋದಾಗಲೆಲ್ಲ ತೋರಿಸ್ತಾ ಇದ್ದೆ, ಎಲ್ಲರ ವ್ಯವಸ್ಥೆ ನೀವೇನು ನೋಡೋರಿದ್ರೆ ಗೊತ್ತಿರುತ್ತೆ. ನಾಗಮಂಗ್ಲಕ್ಕೆ ಹೋದಾಗೆಲ್ಲ ಅಲ್ಲಿ ಎದುರುಗಡೆ ಮನೆ ಕಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೆ. ಅವರು ತೋರಿಸಿಲ್ಲದೆ ಇರ್ಬೋದು, ಅವರು ತೀರೋಗ್ಬಿಟ್ರು. ಸೊ ಎಷ್ಟು ಅಂದರೆ ಹೆಲ್ದಿ ಆಗಿದ್ರು ಗೊತ್ತಾ. ಅವರು ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ತೀರೋಗಿದ್ರು. ಪಾಪ ಒಬ್ಬರೇ ಇದ್ದರು. ಅವರು ಏನೋ ಹಾರ್ಟ್ ಅಟ್ಯಾಕ್ ಆಗಿ ಹಂಗೆ ಏನೋ ಶೇವಿಂಗ್ ಮಾಡ್ಕೊಳಕ್ಕೆ ಅಂತ ಹೋಗಿದ್ದಾರೆ ಬಾತ್ರೂಮ್ಗೆ, ಅಲ್ಲೇ ಜಾರ್ಬಿದ್ದಲ್ಲೇ ಕುಸ್ತು ಬಿದ್ದೋಗ್ಬಿಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಡೇ ಅಪ್ಪ ನೋಡಿಬಿಟ್ಟು ಫೋನ್ ರಿಸೀವ್ ಮಾಡಿಲ್ಲ ಅಂತ ಹೇಳಿ ಆವಾಗ ಹೋಗಿ ಕಾಲ್ ಮಾಡಿ, ಆಮೇಲೆ ಅಪ್ಪ ಮನೇಲಿ ಒಂದು ಬೀಗ ಇತ್ತಂತೆ. ನಮ್ಮ ಅತ್ತೆ ತಮ್ಮ ಅಂದರೆ ನಮ್ಮ ಅತ್ತೆ ಅಂದರೆ ಸೋಮವಾರ ಅಮ್ಮನ ತಮ್ಮ, ಸ್ವಂತ ತಮ್ಮ ಅವರು. ನನಗೆ ಇವಾಗ್ಲೂ ಹೇಳ್ತೀನಿ, ನಿಜವಾಗ್ಲೂ ಅವ್ರು ತೀರೋಗಿದ್ದಾರೆ ಅಂತ ನನಗೆ ನಂಬೋದಕ್ಕೆ ಸಾಧ್ಯ ಇಲ್ಲ. ಆ ಥರ ನನಗೆ ಇನ್ನೂ ಅವರಲ್ಲಿದ್ದಾರೆ ಅಲ್ಲಿದ್ದಾರೆ ಅಂತ ಒಂಥರ ಅವ್ರು ಹೆಂಗೆ ಅಂತಂದ್ರೆ ಖಡಕ್ ಮನುಷ್ಯ ತುಂಬಾನೇ, ಮತ್ತೆ ಫಿಟ್ ಆ್ಯಂಡ್ ಫೈನ್ ಅಂತಾರಲ್ಲ ಆ ಥರ ಇದ್ದವರು. ಹಾಗೆ ಅವರು ಇಲ್ಲಿ ವರ್ಕ್ ಮಾಡ್ತಾರೆ, HMT ಇದೆಯಲ್ವಾ, HMT ವಾಚ್, ಅದು ಇಲ್ಲಿ HMTನಲ್ಲಿ ವರ್ಕ್ ಮಾಡ್ತಾ ಇದ್ದವರು. ಸೊ ರಿಟೈರ್ಡ್ ಆಗಿದ್ರು. ಅಲ್ಲಿ ಊರಲ್ಲಿ ಇರಬೇಕು, ಅವ್ರಿಗೆ ಅವ್ರ ಅಪ್ಪನ ಊರು ಅಲ್ವಾ ಅದು, ಅಲ್ಲಿ ಮನೆ ಕಟ್ಕೊಂಡು ಇವಾಗ ರೀಸೆಂಟಾಗಿ ಇದ್ರು, ಚೆನ್ನಾಗಿದ್ರು. ಆದರೆ ಈ ಥರ ಆಗುತ್ತೆ ಅಂತ ನನ್ನ ನಿಜವೂ ನಾನು ಒಂದು ದಿನಕ್ಕೂ ಆ ಥರ ಯೋಚನೆ ಮಾಡಿಲ್ಲ. ಯೋಚನೆ ಮಾಡದೇ ಇರೋರೆಲ್ಲ ಈ ಥರ ಹೋಗ್ಬಿಡ್ತಾ ಇದ್ದಾರೆ ಬೇಗ. ಏನು ಇನ್ನೂ ಒಂದು ಏಜ್ ನನ್ನ ಪ್ರಕಾರ ಏನೊಂದು 60-65 ಇರ್ಬೋದೇನೋ ಅಂತ ನಾನು ಅನ್ಕೊಂಡಿದ್ದೀನಿ. ನಿಜವೂ ಕರೆಕ್ಟಾಗಿ ಗೊತ್ತಿಲ್ಲ. ಬೇಜಾರಾಯಿತು ತುಂಬಾ. ಸೋಮ ನ್ಯೂಸ್ ಗೊತ್ತಾಗಿದೆ ತಡ, ಬೆಳಿಗ್ಗೆನೆ ಅಪ್ಪ ಫೋನ್ ಮಾಡಿ ಹೇಳಿದ್ದೆ ತಡ, ಚಕಾಚಕ್ ಅಂತ ಹೇಳಿ ಹೊರಟ್ಬಿಟ್ರು. ಇನ್ನು ನಾನು ಹೋಗೋಣ ಅಂತ ಅನ್ಕೊಂಡ್ರೆ ಕುಶಿಮಾನ ಕರ್ಕೊಂಡು ನನಗೆ ಅಲ್ಲೆಲ್ಲ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಅಂದಮೇಲೆ ಕುಶಿಮ ಒಂದು ಕಡೆ ನಿಲ್ಲೋದಿಲ್ಲ. ಆದ್ರಿಂದ ಸೋಮೆ ಅಂತಂದ್ರು ಇಲ್ಲ ಬೇಡ ಬಿಡು ನಿಖಿತಾ. ಮತ್ತೆ ಖುಷಿಗೆ ಬೇರೆ ಸ್ವಲ್ಪ ಹುಷಾರ್ ಥರ ಇರಲಿಲ್ಲ, ಶೀತ ಆಗಿತ್ತು, ಮತ್ತೆ ಸ್ವಲ್ಪ ಫೀವರ್ ಥರ ಬಂದಿತ್ತು. ಅದಕ್ಕೋಸ್ಕರ ಬೇಡ ಬಿಡು ನಿಖಿತಾ ಪರವಾಗಿಲ್ಲ ಅಂತ ಹೇಳಿ ಸೋಮ್ ಮತ್ತೆ ನಮ್ಮ ಬಾವ ಆಮೇಲೆ ರಮ್ಯನೂ ಕೂಡ ಹೋಗಿದ್ಲಂತೆ. ಹಿಂಗೆ ಹೋಗಿ ಬಂದ್ರು. ಇನ್ನು ದರ್ಶನ್ ಭುವನ್ ಕೂಡ ಅವರು ಹೊರಡೋದಿತ್ತು. ಅವ್ರು ಹಿಂಗೆ ಹೊರಡ್ತಾ ಇದ್ರು, ಸೋಮು ಕೂಡ ಜೊತೆನಲ್ಲೇ ಹೊರಟುಬಿಟ್ರು. ಹಿಂದಿನ ದಿನ ಬೇರೆ ನಾವು ಮದುವೆಗೆಲ್ಲ ಹೋಗಿ ಬಂದಿದ್ವಲ್ಲ, ಅದಕ್ಕೋಸ್ಕರನೇ. ಸೊ ತುಂಬ ಬೇಜಾರಾಯ್ತು. ಕೇಳಿ ಮಾತ್ರ ನಂಗೆ ತುಂಬಾ ಬೇಜಾರಾಯಿತು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ಸೋಮು ಅಷ್ಟೇ ತುಂಬಾ ಏನಾಗಲ್ಲ, ಅವ್ರ ಮಾವಂದಿರು ಅಂತ ಹೇಳಿದಾಗ ಅವ್ರಿಗೊಂದು ಫೀಲ್ ಇರುತ್ತೆ ಅಲ್ವಾ. ಅದೊಂದು ವಿಚಾರ ಅಂತ ಅನ್ನೋದಕ್ಕಿಂತ ಇನ್ನೊಂದು ವಿಚಾರ ಏನು ಅಂತಂದರೆ ಬೇಜಾರು ಅಂತಂದರೆ
ಅವರು ತೀರೋಗಿದ್ದ ದಿನಕ್ಕೂ ಮತ್ತೆ ದರ್ಶನ್ ಮದ್ವೆಗೂ ಕರೆಕ್ಟಾಗಿ ಅವತ್ತೇನೆ ಈ ಪುಣ್ಯ ತಿಥಿ ಕಾರ್ಯ ಬಂದಿದೆ ಅವತ್ತೇನೆ. ಸೊ ಇವಾಗ ಮದ್ವೆಗೆ ಅಟೆಂಡ್ ಮಾಡ್ತಾರಾ ಇಲ್ಲ ಅಂತಂದ್ರೆ ಈ ಕಾರ್ಯಕ್ಕೆ ಹೋಗ್ತಾರಾ ಅಂತ ಗೊತ್ತಿಲ್ಲ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನ್ ಮಾಡಿದ್ರೆ ಸೋಮ್ ಇವಾಗ ಫಸ್ಟಿಗೆ ಸ್ಟಾರ್ಟಿಂಗು ಅದೇ ಇವಾಗ ಬಾಡಿನ ತಗೊಂಡು ಇದ್ರ ಮೇಲೆ ಮಲಗಿಸ್ಬಿಟ್ಟು ಎತ್ಕೊಂಡು ಹೋಗ್ತಾರಲ್ವಾ 4 ಜನ ಹೊತ್ಕೊಂಡು. ಹಾಗೂ ಹೊತ್ಕೊಂಡು ಹೋಗ್ಬೇಕಾದ್ರೆ ಸೋಮ್ ಎಗ್ಲು ಕೊಟ್ಟಿದ್ದಾರೆ. ಸೊ ಎಗ್ಲು ಕೊಟ್ಟಿರೋದ್ರಿಂದ ಅವರು ಹೋಗ್ಲೇಬೇಕು. ಅದು ನಮ್ ಕಡೆ ಎಗ್ಲು ತೊಳ್ಸೋದು ಅಂತ ಹೇಳ್ತಾರೆ. ಫಸ್ಟಿಗೆ 4 ಜನ ಕೊಟ್ಟಿರೋರು ಎಗ್ಲು ತೊಳಸ್ಬೇಕು ಅಂತ ಹೇಳ್ತಾ ಇದಾರೆ. ಸೋಮ್ ಇವಾಗ ಹೋಗ್ಬಿಟ್ಟದು ಎಗ್ಲು ತೊಳಸ್ಬೇಕು. ಅದಕ್ಕೇನೆ ಬೇಜಾರು. ಮದ್ವೆಗೂ ಇದೆಲ್ಲ ಏನ್ ಮಾಡೋದು. ಎರಡೂ ಇಂಪಾರ್ಟೆಂಟೆ. ಇದು ಇಂಪಾರ್ಟೆಂಟೆ ಅದು ಇಂಪಾರ್ಟೆಂಟೆ. ಅದಕ್ಕೇನೇನೇ ಯೋಚನೆ ಮಾಡ್ತಾ ಇದ್ದಾರೆ ಮದ್ವೆಗೆ ಏನ್ ಮಾಡೋದು ಏನು ಎತ್ತ ಅಂತ ಹೇಳ್ಬಿಟ್ಟು. ನಾನು ಒಂದು ಪ್ಲಾನ್ ಮಾಡಿದೀನಿ, ನೋಡೋಣ ಹೆಂಗಾಗುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಜೊತೆಗೆ ಎಲ್ಲರೂ ಹೇಳ್ತಾರೆ ನಿಖಿತಾ ಫ್ರೆಶ್ ಆಗಿ ಬ್ಲಾಗ್ಸ್ ಹಾಕಿ ಬೇಗ ಹಾಕಿ ಅಂತ. ಖಂಡಿತ ನಾನು ಬ್ಲಾಗ್ಸ್ಗಳು ಹಾಕ್ತೀನಿ. ಅಂಡ್ ಏನ್ ಗೊತ್ತಾ, ಅಲ್ಲಿ ಹೋದ್ರೆ ನಾನು ಬ್ಯುಸಿ ಆಗ್ಬಿಡ್ತೀನಲ್ವಾ. ಆ ಮದ್ವೆ ಟೈಮ್ನಲ್ಲೆಲ್ಲ ನಾನು ಬ್ಲಾಗ್ಸ್ ಎಲ್ಲ ಹಾಕೋದಕ್ಕಾಗಲ್ಲ. ಅದನ್ನ ಸ್ವಲ್ಪ ಲೇಟ್ ಆಗುತ್ತೆ ಬ್ಲಾಗ್ಸ್ಗಳೆಲ್ಲ. ಮದ್ವೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾನು ಲೇಟಾಗೆ ಶುರು ಮಾಡ್ತೀನಿ ಬ್ಲಾಗ್ಸ್ಗಳೆಲ್ಲ. ಅಲ್ಲಿವರೆಗೂ ನಾವೇನೇನ್ ಮಾಡಿದ್ವಿ, ಇಲ್ಲಿ ನಮ್ಮ ಶಾಪಿಂಗ್ ಆಗಿರ್ಬೋದು, ಏನ್ ತಗೊಂಡ್ವಿ ಏನ್ ಬಿಟ್ವಿ ಅದನ್ನೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಅದ್ ಬಿಟ್ರೆ ಇದೊಂದೇ ಬೇಜಾರಾಗುವಂತ ವಿಚಾರ ಅಂತ ಹೇಳಿದ್ರೆ. ಇನ್ನು ಸುಮಾರು ಜನ ಕೇಳ್ತಾ ಇರೋದೇನಂತಂದ್ರೆ ನಿಮ್ಮ ಅತ್ತೆ ಮಾವ ಯಾಕೆ ಹೋಗಿಲ್ಲ ಊರಿಗೆ ಅಂತ ಹೇಳ್ತಿದ್ರಿ. ಹೋಗಿಲ್ಲ, ಆಕ್ಚುಲಿ ಹೋಗ್ಬೇಕಾಗಿತ್ತು. ನಂಗೆ ಎಲ್ಲಿ ಭದ್ರಾವತಿಗೆ ಹೋಗಿ ಅಷ್ಟೇ ಬಂದಿದ್ದು. ಅದ್ ಬಿಟ್ರೆ ನಾನು ಇನ್ನೆಲ್ಲೂ ಹೋಗಿಲ್ಲ. ನಂಗೆ ಎಲ್ಲೂ ಹೋಗಕ್ ಮನ್ಸೇ ಇಲ್ಲ ಆಕ್ಚುಲಿ. ಎಲ್ಲರೂ ಹೋಗ್ಬೇಕು ಅಂತಂದ್ರೇನೆ ಅಯ್ಯೋ ಯಾರು ಹೋಗ್ತಾರೆ ಈ ಶೆಕೆ. ಅಲ್ಲಿ ಇನ್ನೂ ಬಿಸಿಲು ಸಿಕ್ಕಾಬಟ್ಟೆ. ಅದು ಸಿಂಗಲ್ ಮನೆ ಇರೋದ್ರಿಂದ ಒಂಥರ ಬಿಸಿಲು ಸಿಕ್ಕಾಬಟ್ಟೆ. ಇಲ್ಲೇ ಬೆಂಗಳೂರಲ್ಲೇ ಇರಕ್ಕಾಗ್ತಾ ಇಲ್ಲ ನಮ್ಗೆ. ಅಲ್ಲಿ ಹೆಂಗೆ ಅಂತ ಹೇಳ್ಕೊಂಡು ಇದೀವಿ. ಇನ್ನೊಂದು ರೀಸನ್ ಇದೆ, ಅದು ನನ್ನ ಮನ್ಸಿಗೆ ಬಂದಾಗ ನನ್ಗೆ ಹೇಳ್ಬೇಕು ಅಂತ ಅನ್ಸ್ಕೊಂಡಾಗ ಯಾಕೆ ನಾನು ಹೋಗಿಲ್ಲ ಅನ್ನೋ ಮೇಯ್ನ್ ಒಂದು ಇನ್ಸಿಡೆಂಟ್, ಒಂದು ಪಾಯಿಂಟ್ ಕೂಡ ಇದೆ. ಅದನ್ನ ನಾನು ಮುಂದಿನ ದಿನಗಳಲ್ಲಿ ನಿಮ್ ಜೊತೆ ಹೇಳ್ಕೊಂತೀನಿ. ಇವಾಗ ಸದ್ಯಕ್ಕೆ ನಾನು ಹೇಳಲ್ಲ. ನನಗೂ ಸುಮಾರು ಮನಸ್ಸಿಗೆ ಬೇಜಾರಾಗಿದೆ. ಕೆಲವೊಂದು ವಿಚಾರಗಳು ನನಗೆ ತುಂಬಾನೇ ಬೇಜಾರಾಗಿದೆ. ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ, ಅವಾಯ್ಡ್ ಮಾಡ್ತಾ ಇದ್ದೀನಿ ತುಂಬಾನೇ ಅಂತಾನು ಹೇಳ್ತೀನಿ. ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಂತ ಹೇಳಿದಾಗ ಎಲ್ಲಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಕೆಲವೊಂದನ್ನ ಮಾಡ್ಕೊಳಕ್ಕಾಗುತ್ತೆ, ಕೆಲವೊಂದನ್ನ ಯೋಚನೆ ಮಾಡ್ಬೇಕಾಗುತ್ತೆ, ಕೆಲವೊಂದನ್ನ ಹೇಳ್ಕೊಳಕ್ ಆಗದೇ ಇಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಟೈಮ್ ತಗೊಂಡು ಹೇಳ್ಬೇಕು ಅಂತ ಅನ್ಸಿದಾಗ ನಾನು ಖಂಡಿತ, ನನ್ಗೆ ಇನ್ನೂ ಏನಾದ್ರು ಮನ್ಸಿಗೆ ತುಂಬಾನೇ ಹರ್ಟ್ ಆಯ್ತು ಅಂತ ಹೇಳಿದಾಗ ಖಂಡಿತ ನಾನು ಅದನ್ನ ನಿಮ್ ಜೊತೆ ಹೇಳ್ಕೊಡ್ತೀನಿ. ಇನ್ಯಾರ ಹತ್ರ ಹೇಳ್ಕೊಳ್ಳಿ, ನಮ್ಮ ಆಂಟಿ ಇಲ್ಲ, ನಮ್ಮಮ್ಮ ಇಲ್ಲ, ಇನ್ಯಾರು ಇಲ್ಲ. ಇನ್ನ ಹೇಳ್ಕೊಳ್ಳೋದಾದ್ರೆ ನಿಮ್ಮ ಹತ್ರನೇ ಹೇಳ್ಕೊಬೇಕು ಅಷ್ಟೇನೆ. ಅದಕ್ಕೋಸ್ಕರ ಹೇಳ್ಕೊಂತೀನಿ ನಾನು ಏನು ಅಂತ. ಆದ್ರೆ ಸದ್ಯಕ್ಕೆ ಇವಾಗ ಈ ತರ ದರ್ಶನ್ದು ಸೋಮುದು ಈ ತರ ಆಗಿದೆ, ಮಾವ ತೀರೋಗಿರೋದ್ರಿಂದ ಅದು ತುಂಬಾನೇ ಲಾಸ್ ಇದೆ ಬಿಡಿ. ಅದ್ ಪಾಪ ನನ್ಗೆ ಅದ್ ಬಗ್ಗೆ ಮಾತಾಡೋ ಹಾಗೆ ಎಲ್ಲ ತುಂಬಾನೇ ಬೇಜಾರಾಯ್ತು ನನ್ಗೆ. ಅದು ನೋಡೋಣ ಹೆಂಗ್ ನಡೆಯುತ್ತೆ ಏನು ಎತ್ತ ಅನ್ನೋದು ನನಗೂ ಗೊತ್ತಿಲ್ಲ. ಅಪ್ಡೇಟ್ ಹೇಳ್ತೀನಿ ನಾನು ಏನು ಎತ್ತ ಅಂತ ಹೇಳ್ಬಿಟ್ಟು. ಯಾಕಪ್ಪ ಯಾಕೆ ಬಾ ನನ್ ಮಗಳು ಹತ್ಕೊಂಡ್ ಬರ್ತೈತೆ. ನನ್ ಮಗಳು ಹತ್ಕೊಂಡ್ ಬರ್ತಾ ಇದ್ದಾಳೆ. ನನ್ ಖುಷಿ ಅಮ್ಮ. ಫ್ರೆಂಡ್ಸ್ ಹಾಯ್ ಮಾಡ್ಬಿಡು. ಚೆನ್ನಾಗಿ ಎಣ್ಣೆ ಹಚ್ಚಿದ್ದೆ ತಲೆಗೆ. ಅಲ್ಲಿ ಅದು ತಗೋ, ಪೌಡ್ರದ್ದು ಡಬ್ಬ ತಗೋ. ಅಲ್ಲೋಡಲ್ಲಿ ಎತ್ಕೊಳ್ರಿ. ಹೀಗೆ ಮನೆ ಕೆಲಸ ಎಲ್ಲ ನಗ್ಮ ಬಂದಿದೆ ಮಾಡ್ಕೊತಾ ಇದೆ. ನಾನು ತಿಂಡಿ ಮಾಡಿ ಎಲ್ಲ ತಿಂದ್ಬಿಟ್ಟು ಇವಾಗ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಎಲ್ಲಾನು ಮನೆ ಎಲ್ಲ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಅಪ್ಡೇಟ್ ಕೊಡೋಣ ನಿಮಗೆ ಅಂತ ಹೇಳ್ಕೊಂಡು ಮಾಡಿದೆ ಅಷ್ಟೇನೇನೆ. ಸೊ ಹೀಗಾಗಿದೆ. ಅದೇ ಏನೆಲ್ಲ ಶುಭ ಕಾರ್ಯದಲ್ಲಿ ಇದೊಂದು ನೋವಿನ ಸಂಗತಿ ಅನ್ನೋ ಥರ ಒಂಥರ ಬೆಳಗ್ಗೆನೆ ಸ್ಯಾಡ್ ನ್ಯೂಸ್ ಥರ ನಮಗೆ. ಗೊತ್ತಿಲ್ಲ ನನಗೆ ಏನು ಗೊತ್ತಾ, ಮಲ್ಕೊಂಡಿದ್ದೀನಿ ಇನ್ನೂನು. ಸೋಮ್ ಬಂದ್ಬಿಟ್ಟು ದುಃಖದಲ್ಲಿ ಹೇಳಿದ್ರು. ಯಾಕೆಂತಂದ್ರೆ ಇವರೆಲ್ಲ ಅವ್ರ ಮಾವನ ಸ್ವಲ್ಪ ಫಾಲೋ ಮಾಡೋ ತರ, ಇವರೆಲ್ಲ ಸೋದ್ರ ಮಾವನ್ ಫಾಲೋ ಮಾಡೋ ತರ ಅಂತ ಹೇಳ್ತಾರಲ್ಲ, ಸೋದ್ರ ಮಾವನ್ ಸಾಲು ಅಂತಾರಲ್ಲ, ಹಾಗೆ ಸ್ವಲ್ಪ ಅವ್ರ ಮಾವಂದು ಸ್ವಲ್ಪ ಇವ್ರಿಗೆ ಬುದ್ಧಿ ಇದೆ. ಅಂದ್ರೆ ಸ್ಟ್ರಿಕ್ಟ್ ಅಲ್ಲಿ ಆ ಥರದ್ರಲ್ಲೆಲ್ಲ ಇವರು ಸೋಮಣ್ಣ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು. ಹಾಗಿರೋ ಇವ್ರಿಗೆ ಅದರಲ್ಲೂ ಇತ್ತೀಚೆಗೆ ಅಪ್ಪ ಅಮ್ಮ ಊರಿಗೆ ಹೋಗಿ ಸೇರ್ಕೊಂಡಾದಾಗ್ಲಿಂದ ಅವರ ಮಾವನು ಬೆಂಗಳೂರಿನಲ್ಲೇ ಇದ್ದವರು. ಇವಾಗ ರೀಸೆಂಟಾಗಿ ಅವ್ರಿಗೆಲ್ಲರಿಗೂ ಬೆಂಗಳೂರು ಲೈಫ್ ನೋಡಿ ಇವಾಗ ಒಂದ್ ಸ್ವಲ್ಪ ನೆಮ್ಮದಿಯಾಗಿ ಊರಲ್ಲಿ ಇರ್ಬೇಕು ಅಂತ ಹೇಳ್ಬಿಟ್ಟು ಮನೆ ಕಟ್ಕೊಂಡು ಅಲ್ಲೆಲ್ಲ ಇರೋದು. ಇವಾಗ ಒಂದ್ ಸ್ವಲ್ಪ 5 ವರ್ಷದಿಂದ ಸ್ವಲ್ಪ ಕ್ಲೋಸ್ ಆಗಿದ್ರು. ಅವ್ರ ಮಾವ ಇವರೆಲ್ಲರೂ ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತು. ಆದ್ರಿಂದ ಅವ್ರಿಗೆ ಒಂಥರ ನ್ಯೂಸ್ ಕೇಳಿಸೋಷ್ಟೇ ಒಂಥರ ಒಂಥರ ಫೀಲ್ ಆಗಿ ನನ್ನ ಹತ್ರ ಬಂದ್ರು. ನಿಖಿತಾ 7:30 ಆಗಿತ್ತು. ನಾನು 7:30 ಅನ್ಸುತ್ತೆ, ಇನ್ನೂ ಎದ್ದಿಲ್ಲ. ನಿಖಿತಾ ಮಾವ ತೀರೋದ್ರಂತಿದ್ರು. ನನಗೆ ಮಾವ
ನಿದ್ದೆಗೊಂಡು ಚೆನ್ನಾಗಿ ಯಾವ ಮಾವ ರೀ ಯಾಕಂದ್ರೆ ನನ್ಗೆ ಇಮ್ಯಾಜಿನ್ ನನ್ಗೆ ಅವ್ರು ತೀರೋಗಿದಾರೆ ಅಂತ ನನಗೆ ಅನ್ಸೋದೇ ಇಲ್ವಲ್ಲ. ಯಾವ ಮಾವ ಅಂದ್ರೆ ನಮ್ಮ HMT ಮಾವ ತೀರೋದಂತೆ ನಿಖಿತಾ ಅಂತ ಹೇಳ್ಬಿಟ್ಟು ಹಿಂಗೆ ಅವರು ಆ ಟೋನು ಅಳೋತ್ರ ಹಿಂಗಿತ್ತು. ನನಗೆ ಶಾಕ್ ಆಗ್ಬಿಡ್ತು. ದಡಾರ ಅಂತ ಎದ್ದೋಳೆ ನಾನು. ಏನ್ರಿ ಹೇಳ್ತಾ ಇದ್ದೀರಾ ಅಂತ ಎದ್ದು ಆಮೇಲೆ ಇದು ಮಾಡ್ಕೊಂಡೆ. ಸೋಮು ಒಂದು ಕ್ಷಣ ನಿಲ್ಲಿಲ್ಲ ಗೊತ್ತಾ, ನಿಜವಾಗ್ಲೂ. ಕೆಲವರೆಲ್ಲ ಯಾವಾಗ ಬೇಕು ಅವಾಗೇನೋ ಹೋದ್ರೇನೋ, ನಮ್ಮ ಸೋಮು ನಿಜವಲ್ಲ ತಕ್ಷಣನೇ ಹೊಟ್ರು ಗೊತ್ತಾ. 7:30 ಆಗಿತ್ತು. ಅದಲ್ದಲೆ ಓಟ್ ಬೇರೆ ಅವತ್ತು ಹಾಕ್ಬೇಕಾಗಿತ್ತು. ಓಟ್ ಹಾಕ್ಬಿಟ್ಟು ನಾನು ಹಂಗೆ ಹೊಟ್ಬಿಡ್ತೀನಿ ನಿಖಿತಾ, ಯಶವಂತಪುರಕ್ಕೆ ಹೋಗ್ಬೇಕು, ನಮ್ದು ಮತ್ತಿಕೆರೆನಲ್ಲಿ ಓಟ್ ಹಾಕೋದಿರೋದು, ಹೋಗ್ಬೇಕು ನಿಖಿತಾ ಅಂತ ಹೇಳ್ಬಿಟ್ಟು ತಕ್ಷಣ ನೀನು ಆಮೇಲೆ ಹೋಗಿ ಹಾಕೋಬೇಕಿದ್ರೆ ಓಟ್ನ ಅಂತ ಅಂದ್ಕೊಂಡು ಹೊರಟ್ಬಿಟ್ರು ಪಟ್ ಅಂತ ಹೇಳಿ. ಆದರೆ ಅವತ್ತು ತುಂಬ ಟ್ರಾಫಿಕ್ ಇತ್ತಂತೆ, ಲೇಟ್ ಆಯಿತು ಸ್ವಲ್ಪ ಹೋಗೋದಾದ್ರೂ ಅಂತ ಹೇಳಿದ್ರು. ಹಿಂಗಾಯ್ತು ಕತೆ. ಸೊ ಬೇಜಾರು ವಿಚಾರ ಹಿಂಗಿದೆ ಫ್ರೆಂಡ್ಸ್. ನೋಡಿ ಹೆಂಗೆ ಅಂತಂದರೆ, ಏನೋ ಒಂದು ಶುಭ ಕಾರ್ಯ ಅನ್ನುವಾಗ ಈ ಥರ ಒಂದು ದುಃಖದ ವಿಷಯ ಕೇಳಿದಾಗ ಎಂಥವ್ರಿಗೆ ಆಗಲಿ ಬೇಜಾರು ಆಗೇ ಆಗುತ್ತೆ. ಹೀಗಾಗ್ತದೆ ಯಪ್ಪ, ಬೇವ್ತು ಹೆಂಗಾಗ್ತದೆ ಅಂತಾರೆ ಎಲ್ಲ ಕಡೆ. ಇಚ್ಚಿಂಗ್ ಥರ ಫೀಲ್ ಆಗ್ತದೆ. ದಿನಕ್ಕೆ 2 ಸತಿ ಎಲ್ಲ 3 ಸತಿ ಸ್ನಾನ ಮಾಡಿದ್ರು ಕಮ್ಮಿ ಥರ ಫೀಲ್ ಆಗ್ತಾಯಿದೆ, ಹಂಗಾಗ್ತಾಯಿದೆ. ಸೊ ನೋಡೋಣ ಹೆಂಗೆ ಏನು ಎತ್ತ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳು ನಿಮಗೆ ಮುಂದಿನ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ ಏನು ಎತ್ತ, ಏನೇನು ಅಪ್ಡೇಟ್ ಅನ್ನೋದೆಲ್ಲ ಮುಂದಿನ ಬ್ಲಾಗ್ಸ್ಗಳಲ್ಲಿ ನಾನು ಕೊಡ್ತೀನಿ. ಇವಾಗ ಖುಷಿಮ ಯಾಕೋ ಆಳ್ತಾ ಇದ್ದಾಳೆ ತುಂಬ. ಆದ್ದರಿಂದ ಇವತ್ತಿನೊಂದು ಶಾರ್ಟ್ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಏನಾಯಿತು ಅಂತ ಹೇಳಿ. ಇನ್ನು ಶಾಪಿಂಗು ಕೂಡ ಹೋಗಬೇಕು. ದರ್ಶು ದುಡ್ಡು ಕೊಟ್ಟೋಗಿದ್ದಾನೆ, ಅದಕ್ಕೆ ಏನು ತೊಗೊಳ್ಳೋಣ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಹಾಗೆ ಅದು ಕೊಟ್ಟಿದ್ದ ದುಡ್ಡಲ್ಲಿ ಏನಾದ್ರು ತೊಗೊಂಡ್ಬಿಟ್ರೆ ಒಂಥರ ಸಮಾಧಾನ, ಇಲ್ಲ ಅಂತಂದರೆ ಅದು ಮನಸ್ಸಿಗೆ ಇದಾಗಲ್ಲ. ಅದಕ್ಕೋಸ್ಕರ ನೋಡೋಣ ಏನಾಗುತ್ತೆ ಏನು ಇತ್ತ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಓಕೆನಾ, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುದ್ದು ಗೊಂಬೆ ಅಲ್ಲಿ ನೋಡಿ ಆಟ ಆಡ್ತಾಳೆ ಹೋಗ್ತಾಳೆ. ಹಂಗೋಗಿ ನಿಂತ್ಕೊಂಡ್ಬಿಡ್ತಾಳೆ ಎಲ್ಲ ನೋಡ್ಕೊಂಡು. ಅಯ್ಯೋ ಅವಳದೇ ಒಂದು ಎಪಿಸೋಡ್ ಮಾಡ್ಬೋದು ಹೇಳ್ತಾ ಕೂತ್ಕೊಂಡ್ರೆ ಅವಳ ಬಗ್ಗೆ. ಅಲ್ಲ ಖುಷಿ ಅಮ್ಮ, ಅಲ್ಲ ಖುಷಿ ಮುದ್ದು, ಏಯ್ ಕೊಂಬೆ, ಹಾಯ್. ಓಕೆ ಫ್ರೆಂಡ್ಸ್, ಬಾಯ್.